ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸ್ಟಿಲ್ ರೆಸ್ಪೆಕ್ಟಿಂಗ್ ಆಲ್ ದೋಸ್ ಥಿಂಗ್ಸ್, ಈ ಇಡೀ ಘಟನೆ ಏನು, ಯಾಕೆ ದರ್ಶನ್ ಅವ್ರನ್ನ ಕರ್ಕೊಂಬಂದ್ರು, ಏನು ವಿಷಯ? ಗೋ ಹೆಡ್ ಪ್ಲೀಸ್, ಕುಡ್ ಯು ಪ್ಲೀಸ್ ಥ್ರೋ ಸಮ್ ಲೈಟ್ ಆನ್ ದಿಸ್? ಸರ್, ಆ್ಯಕ್ಚುಲಿ ಐ ಆಮ್ ದ ರೈಟ್ ಮ್ಯಾನ್, ನೀವು ಹೇಳಿದ್ರೆ ಕರೆಕ್ಟು, ಬಟ್ ದಿಸ್ ಇಸ್ ನಾಟ್ ಎ ರೈಟ್ ಟೈಮ್ ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ಸ್ಟಿಲ್ ಅವ್ರನ್ನ ಅರೆಸ್ಟ್ ಏನು ಮಾಡಿಲ್ಲ. ಯಾಕಂದರೆ ಎಲ್ಲ ಕಡೆ ಒಂದು ಪ್ರಸಾರ ಆಗ್ತಾ ನೋಡಿದೆ, ಅರೆಸ್ಟ್ ಆಗಿದ್ದಾರೆ, ಅರೆಸ್ಟ್ ಆಗಿಲ್ಲ, ಇನ್ವೆಸ್ಟಿಗೇಷನ್ಗೆ ಕರೆದಿದ್ದಾರೆ. ಅವ್ರಿಗೇನೋ ಸ್ವಲ್ಪ ಡೌಟ್ ಬಂದು ಯಾರೋ ಅವ್ರ ಫ್ಯಾನ್ಸು ಏನೋ ಒಂದು ಯಾರನ್ನೋ ಕರ್ಕೊಂಬಂದು ಅವ್ರನ್ನ ಹೊಡೆದಿದ್ದಾರೆ ಅನ್ನೋ ಒಂದು ಇದ್ರ ಮೇಲೆ ಇನ್ವೆಸ್ಟಿಗೇಷನ್ಗೆ ಕರೆದಿರೋವಂಥದ್ದು. ಆದರೆ ಅದರಲ್ಲಿ ಇವ್ರದ್ದು ಯಾವುದೇ ಥರ ನೇರವಾದ ಒಂದು ಇವ್ರದ್ದು ಯಾವುದೇ ಹೊಣೆಗಾರಿಕೆ ಇಲ್ಲ, ಇವ್ರನ್ನ ಕರೆದು ಯಾವುದೇ ಇನ್ವಾಲ್ವ್ಮೆಂಟ್ ಏನಿಲ್ಲ, ಆ ಥರ ಎಲ್ಲ. ಬಟ್ ಇವ್ರಿಗೇನಾದರೂ ಇವ್ರ ನಾಲೆಡ್ಜ್ ಗಿತ್ತಾ ಇದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಇನ್ವೆಸ್ಟಿಗೇಷನ್ಗೆ ಕರೆದಿರ್ತಕ್ಕಂಥದ್ದು. ಅವ್ರನ್ನ ಇನ್ವೆಸ್ಟಿಗೇಷನ್ಗೆ ಕರೆದಿದ್ದಾರೆ, ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಟೂ ಆ್ಯಂಡ್ ಹಾಫ್ ಅವರ್ಸಲ್ಲಿ ನಾನು ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ರು. ಸೊ ಒಳಗಡೆ ಹೋಗಿ ನಾನು ಅದೇ ಮಾತಾಡ್ಕೊಂಡು ಬಂದೆ. ಇನ್ನೊಂದು 2.5 ಅವರ್ಸಲ್ಲಿ ನನಗೆ ವಿಚಾರ ಹೇಳ್ತೀನಿ, ಬನ್ನಿ ಒಳಗಡೆ, ಇನ್ನೊಂದ್ಸಲ ಬನ್ನಿ ಅಂತ ಹೇಳಿದ್ದಾರೆ. ಸೊ ಯಾಕಂದ್ರೆ ಅವ್ರಿಗೂ ನಾವು ಇಂಟರ್ಫಿರೆನ್ಸ್ ಆಗೋದು ಬೇಡ ಅವ್ರ ಇನ್ವೆಸ್ಟಿಗೇಷನಲ್ಲಿ. ಯಾಕಂದ್ರೆ ಅವ್ರಿಗೊಂದು ಭಯ, ನಾವೆಲ್ಲ ಲಾಯರ್ಗಳು ಏನು ಹೇಳ್ಕೊಟ್ಬಿಟ್ಟು ಏನಾಗ್ಬಿಡುತ್ತೋ ಅಂತ. ಅದಕ್ಕೆ ಒಂದು 2.5 ಅವರ್ಸ್ ಆದಮೇಲೆ ಬರೋಕ್ಕೆ ಹೇಳಿದ್ದಾರೆ. ಅದಾದಮೇಲೆ ಹೋಗಿ ಕಂಪ್ಲೀಟ್ಲಿ ಇನ್ಫಾರ್ಮೇಷನ್ನ ಅವಾಗ ತೊಗೊಳ್ಬೇಕಾಗತ್ತೆ ಸರ್. ಬಟ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ, ಅವೆಲ್ಲ ಖಂಡಿತ ಸುಳ್ಳು. ಅರೆಸ್ಟ್ ಎಲ್ಲ ಏನು ಮಾಡಿಲ್ಲ. ಓಕೆ, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದಾದ್ರೂ ಏನು, ಯಾರದು ರೇಣುಕಾ ಸ್ವಾಮಿ ಅಂತನ್ನೋರು, ಏನಾಯಿತು, ಏನು ಮೆಸೇಜು, ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಚರ್ಚೆ ಆಯಿತು, ಅವರಿಬ್ಬರನ್ನು ಯಾಕೆ ಕರ್ಕೊಂಬಂದ್ರು, ಪವಿತ್ರ ಗೌಡ ಕೂಡ ಯಾಕೆ ಸ್ವಾಮಿ ಪರ್ಸನಲಿ ದರ್ಶನ್ ಅವ್ರಿಗೂ ಕೂಡ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಅಲ್ಲಲ್ಲ, ಅದು ಖಂಡಿತ ಪರ್ಸನಲಿ ಅವ್ರಿಗೂ ಏನು ಗೊತ್ತಿಲ್ಲ ಇವ್ರು ಯಾರು ಅನ್ನೋದು, ಖಂಡಿತವಾಗಿಯೂ ಗೊತ್ತಿಲ್ಲ. ಇಲ್ಲ ಸಲ್ಲದ ಒಂದು ಊಹಾಪೋಹಗಳು ನಡೀತಾ ಇದೆ, ಅವ್ರನ್ನ ಯಾರನ್ನ ಎತ್ಕೊಂಬಂದ್ರು ಅದು ಇದು ಅಂತೆಲ್ಲ, ಅದೆಲ್ಲ ಖಂಡಿತ ಸುಳ್ಳು. ಒಂದು ಘಟನೆ ನಡೆದಿರೋದು ಖಂಡಿತ ಸತ್ಯ. ಅದಕ್ಕೊಂದು ಅನ್ನೋನ್ ಹೆಸರಲ್ಲಿ FIR ಆಗಿರ್ತಕ್ಕಂಥದ್ದು, ನೋನ್ ಹೆಸರಲ್ಲ, ಅನ್ನೋನ್ ಹೆಸರಲ್ಲಿ ಆಗಿರ್ತಕ್ಕಂಥದ್ದು. ಯಾರ್ದೋ ಇನ್ವಾಲ್ವ್ಮೆಂಟ್ ಇರ್ಬೋದು, ಅಥವಾ ಏನೋ ಒಂದು ಹೊಡೆದಾಟದಲ್ಲಿ ಯಾರೋ ಗಲಾಟೆಯಾಗಿ ಸತ್ತಿರ್ಬೋದು, ಅದೇ ಟೈಮಲ್ಲಿ ಅಲ್ಲಿ ಯಾರೋ ಟವರ್ ಲೊಕೇಶನಲ್ಲಿ ಅಲ್ಲಿ ಹೋಗಿ ಬಂದಿರ್ಬೋದು, ಆ ಥರ ಏನೋ ಆಗಿರ್ಬೋದು. ಅದಕ್ಕೆ ದರ್ಶನ್ ಅವರು ಪರಿಚಯ ಇರ್ತಕ್ಕಂಥವ್ರು ಯಾರೋ ಬಂದಿರ್ಬೋದು. ಆಮೇಲೆ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅದೆಲ್ಲ ಹೇಳ್ತಾರಲ್ಲ, ಯಾರನ್ನೂ ಅರೆಸ್ಟ್ ಅಂತ ಇನ್ನೂ ಯಾರನ್ನೂ ಪೊಲೀಸ್ನವ್ರು ಯಾರನ್ನೂ ಅರೆಸ್ಟ್ ತೋರಿಸಿಲ್ಲ. ಇನ್ವೆಸ್ಟಿಗೇಷನ್ಗೆ ಅಂತ ಕರ್ಕೊಂಡಿದ್ದಾರೆ. ಅರೆಸ್ಟನ್ನ ತೋರಿಸಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವರು ಸಾಯಂಕಾಲ ಬೇರೆ ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ರೆ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೇ ಮಾಡ್ತಾರೆ. ಸೊ ಅರೆಸ್ಟ್ ಅಂತ ಯಾರನ್ನೂ ತೋರಿಸಿಲ್ಲ. ಆಮೇಲೆ ಯಾವುದೇ ಇನ್ಫಾರ್ಮೇಷನ್ನ ಪೊಲೀಸ್ನವರು ಹೊರಗಡೆ ಬಿಟ್ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈವನ್ ಆ್ಯಸ್ ಎ ಲಾಯರ್ಸ್ ನಮ್ಮ ಒಳಗಡೆ ಕರೆದ್ರು, ನಮ್ಗೆ ಇಷ್ಟು ಈಗೇನು ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಇಷ್ಟನ್ನ ಹೇಳಿದ್ರು, ಕಳಿಸ್ಕೊಟ್ಟಿದ್ದಾರೆ. ಒಂದು 2.5 ಅವರ್ಸ್ ಬಿಟ್ಟು ಬರಕ್ಕೆ ಹೇಳಿದ್ದಾರೆ. ಸೊ ಅಗೇನ್ ಐ ವಿಲ್ ಗೋ ಅಂಡ್ ಐ ವಿಲ್ ಅಪ್ರೋಚ್ ಸರ್. ಏನಿದೆ ಅದನ್ನ ಖಂಡಿತವಾಗಿಯೂ ಪವಿತ್ರ ಗೌಡ ಅವರ ಹೆಸರು ಕೂಡ ಬಂದ್ಬಿಡ್ತು ಇಲ್ಲಿ. ಏನು ಅಂತಂದ್ರೆ ದರ್ಶನ್ ಅವರ ಬಗ್ಗೆ ಅಂತಂದ್ರೆ ನೀವು ಹೇಳ್ದಂಗೆ ಬೇರೆ ಬೇರೆ ವಿಷಯ ಅದೇನೇನೋ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ನೋಡೋಣ, ನೀವು ಹೇಳ್ದಂಗೆ ಕಾನೂನಿಗೆ ಗೌರವ ಕೊಡೋ ಕೆಲಸ ನೀವು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ನಾವು ಆ ಕೆಲಸ ಮಾಡೋಣ ಖಂಡಿತವಾಗ್ಲಿ. ಆದ್ರೆ ಇಲ್ಲಿ ಪವಿತ್ರ ಗೌಡ ಅವರು ಕೂಡ ಬಂದ್ಬಿಟ್ರು, ಅವ್ರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಾರೆ. ಇಲ್ಲಿ ಬಹಳ ಏನೇನೋ ಸಿಗ್ತಾ ಇದಾವಲ್ಲ, ಏನೇನೋ ಸಿಕ್ಕುಗಳಿದಾವಲ್ಲ, ಇದೇನಿದು ಅರ್ಥ ಆಗ್ತಿಲ್ವಲ್ಲ? ಅಲ್ಲಲ್ಲ, ನಾವು ಮಾಧ್ಯಮಗಳಲ್ಲೇ ನೋಡಿದ್ದು, ಅವ್ರಿಗೇನೋ ಮೆಸೇಜ್ ಕಳಿಸಿದ್ರು, ದರ್ಶನ್ ಅವ್ರ ಕಡೆಯವ್ರು ಬಂದು ಹೊಡೆದ್ರು ಆ ಥರ ಅಲ್ಲ ಅಂತ. ಅದು ಖಂಡಿತವಾಗಿಯೂ ಆ ಥರ ಎಲ್ಲ ಏನು ನಡೆದಿಲ್ಲ. ಅವ್ರಿಗೆ ಮೆಸೇಜ್ಗಳು ಈ ಥರ ನಿಮ್ಗೆ ಗೊತ್ತಿದೆ, ಫ್ಯಾನ್ಸ್ ವಾರ್ಗಳು ಯಾವಾಗಲೂ ತಾವು ನೋಡ್ತಾನೆ ಇರ್ತೀರ. ಇವ್ರು ಕಳ್ಸೋದು, ಅವ್ರು ಕಳ್ಸೋದು ತಾವು ನೋಡ್ತಾನೆ ಇರ್ತೀರ. ಇದು ಅದ್ರಲ್ಲಿ ಒಂದು ಅಷ್ಟೇ ಅಲ್ಲ. ಮೀಡಿಯಾಗಳಲ್ಲಿ ನೀವು ನೋಡಿದ್ದು, ನಾವು ಹಾಕಿದ ಸುದ್ದಿ ಅಲ್ಲ, ಮೀಡಿಯಾಗಳಲ್ಲಿ ನೀವು ನೋಡಿದ್ದು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಮಾತನಾಡಿದ್ದನ್ನ. ಹೌದು, ಕರೆಕ್ಟ್. ಅಲ್ಲಲ್ಲ, ನಾನು ಈಗಿಂದ ಹೇಳ್ತಾ ಇಲ್ಲ, ಹಳೆ ಸುದ್ದಿ ಹೇಳ್ತಾ ಇರೋದು. ಎಷ್ಟೋ ಬಾರಿ ಮೆಸೇಜಸ್ಗಳು ಮತ್ತೊಂದು ಮಾಡೋದು ಇದರ ಕಾಮನ್ ಆಗಿ ಮಾಡೋವಂಥದ್ದು. ಬಟ್ ಅದೇ ಕಾರಣಕ್ಕೆ ಆಗಿದೆ ಅಂತ ಹೇಳಕ್ ಬರಲ್ಲ. ಯಾರೋ ಒಬ್ರು ದಾರಿಯಲ್ಲಿ ಏನು ಬೇಕಾದ್ರೂ ನಡೆದಿರ್ಬೋದು, ಬೇರೆ ಯಾರೋ ಹೊಡೆದಿರ್ಬೋದು, ಬೇರೆ ಯಾರೋ ಏನೋ ಘಟನೆ ನಡೆದಿರ್ಬೋದು. ಬಟ್ ಅದಕ್ಕೆ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟು ಖಂಡಿತವಾಗಿಯೂ ಇಲ್ಲ. ಅದನ್ನ ಪೊಲೀಸ್ನವ್ರು ಕೂಡ ಹೇಳ್ತಾ ಇದ್ರು. ಇನ್ವೆಸ್ಟಿಗೇಷನ್ಗೆ ಅಷ್ಟೇ ಸರ್ ಕರೆದಿರೋದು, ಅರೆಸ್ಟ್ ನಾವು ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಏನಾದರೂ ಇವ್ರು ಇದಾರೆ, ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾಗಿದ್ದ ಪಕ್ಷದಲ್ಲಿ ಮಾತ್ರನೇ ನಾವು ಅರೆಸ್ಟ್ ಮಾಡೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸದ್ಯದ ಮಟ್ಟಿಗೆ ಅದೆಲ್ಲ ಏನು ಆ ಥರ ಏನು ಅವ್ರದ್ದು ಅರೆಸ್ಟ್ ಎಲ್ಲ ನಾವು ಮಾಡಿಲ್ಲ, ಅವ್ರದ್ದು ಏನು ಕಂಡು ಬಂದಿಲ್ಲ ಅಂತ ಹೇಳಿದ್ರು. ಈ ಪವಿತ್ರ ಗೌಡ ಅವರಿಗೆ ರೇಣುಕಾ ಸ್ವಾಮಿ ಅನ್ನೋನು ಮೆಸೇಜ್ ಕಳಿಸ್ಬಿಟ್ಟಿದ್ನ ಸರ್? ಹಾಗಂತ ಪೊಲೀಸ್ನವ್ರು ಹೇಳಿರೋದು ಸ್ಟೇಟ್ಮೆಂಟ್ ಅಲ್ಲಿ, ತಾವು ದಯಾನಂದ್ ಅವರು ಹೇಳ್ತಾ ಇದ್ರು ಸ್ಟೇಟ್ಮೆಂಟ್ ಅಲ್ಲಿ ತಾವು ನೋಡ್ತಾ ಇದ್ರಲ್ಲ, ಅಲ್ಲಿ ಅವರು ಏನೋ ಹೇಳಿರುವಂಥದ್ದು. ಅದ್ರ ಬಗ್ಗೆ ನಾವು ಇವರಿಗೆ ಇನ್ನು ಸ್ಟೇಟ್ಮೆಂಟ್ ತಗೊಳ್ತಾ ಇದ್ದಾರೆ. ಆರ್ ಯು ರೆಪ್ರೆಸೆಂಟಿಂಗ್ ಪವಿತ್ರ ಗೌಡ ಆಲ್ಸೋ? ಸ್ಟೇಟ್ಮೆಂಟ್ ನೋ ಸರ್, ನೋ, ಐ ಆಮ್ ರೆಪ್ರೆಸೆಂಟಿಂಗ್. ನಾನು ದರ್ಶನ್ ಅವ್ರಿಗೋಸ್ಕರ ಬಂದಿರತಕ್ಕಂಥದ್ದು. ಓಕೆ, ದರ್ಶನ್ ಅವ್ರಿಗೋಸ್ಕರ ತಾವು ಬಂದಿದ್ದೀರಿ. ಈ ಇಡೀ ಪ್ರಕರಣದಲ್ಲಿ ತಾವು ದರ್ಶನ್ ಅವರ ಅಲ್ಲ, ಅವ್ರಿಗೆ ರೆಪ್ರೆಸೆಂಟ್ ಹಂಗನ್ಬಿಟ್ಟು ಅವ್ರಿಗೆ ರೆಪ್ರೆಸೆಂಟ್ ಮಾಡಬಾರ್ದು ಅಂತಲ್ಲ. ಆಸ್ ಎ ಲಾಯರ್ ಐ ಕ್ಯಾನ್ ರೆಪ್ರೆಸೆಂಟ್ ಎವ್ರಿಬಡಿ.
ಅವ್ರು ಖಂಡಿತ ಅವ್ರು ಕೇಳ್ಕೊಂಡ್ರೆ ಅವ್ರಿಗೂ ಮಾಡ್ತೀವಿ, ಅದು ಬೇರೆ ಕತೆ. ಅಲ್ಲ ಅವರು ಸ್ಟಿಲ್ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ದರ್ಶನ್ ಅವ್ರನ್ನ ಯಾಕೆ ಕರ್ಕೊಂಬಂದಿದ್ದೀರಾ, ಏನು ವಿಚಾರಕ್ಕೆ, ಯಾಕೋಸ್ಕರ ಅವ್ರನ್ನ ಕರ್ಕೊಂಬಂದಿದ್ದೀರಾ ಅನ್ನೋ ಒಂದು ಕಾರಣಕ್ಕೆ ವಿಚಾರಣೆ ಮಾಡೋದಕ್ಕೆ ಬಂದ್ವಿ. ಜಸ್ಟ್ ಒಂದು ಅವ್ರಿಗೇನೋ ಒಂದು ಸಮ್ ಡೌಟ್ ಆಗಿದೆ, ಅದಕ್ಕೋಸ್ಕರ ಕರ್ಕೊಂಬಂದಿದ್ದಾರೆ. ಅದು ಇನ್ವೆಸ್ಟಿಗೇಷನಲ್ಲಿದೆ ಸರ್. ಸ್ವಲ್ಪ ತಾವು ಕೋಪರೇಟ್ ಮಾಡಿದ್ರೆ ತೊಂದರೆ ಇಲ್ಲ ಸರ್. ನಮ್ಮ ಕೋಆಪರೇಷನ್ಗೆ ಯಾವ ಸಮಸ್ಯೆನೂ ಇಲ್ಲ ಸರ್. ಈಗ ನೀವೇ ನೋಡಿ, ನಾನು ಏನಾದ್ರೂ ನಿಮ್ಮನ್ನ ಜಬರ್ದಸ್ತ್ ಮಾಡಿ ಬೇರೆ ಏನಾದ್ರೂ ಪ್ರಶ್ನೆ ಕೇಳ್ತಾನೆ ನನಗೆ ಇಲ್ವೇ ಇಲ್ಲ. ಇಲ್ಲ, ಚಂದನ್ ಶರ್ಮಾ ಅವ್ರ ಹತ್ರ ಯಾವಾಗಲೂ ಜಬರ್ದಸ್ತ್ ಮಾಡೋರು ಅಲ್ಲ, ಅವರು ಯಾವಾಗ್ಲೂ ಮಾಡಲ್ಲ. ನಾನು ಬಹಳ ಆರಾಮಾಗಿ ಕೇಳ್ತಾ ಇದ್ದೀನಿ. ಏನ್ ಸರ್ ನನಗೂ ಗೊತ್ತಿಲ್ಲ, ನನ್ಗೆ ಏನು ಗೊತ್ತಿಲ್ಲ, ತಿಳ್ಕೊಳ್ಬೇಕು. ನೀವು ಹಿರಿಯರು, ಲಾಯರು, ವಕೀಲರು, ಇವರ ರೆಸ್ಪೆಕ್ಟೆಡ್ ಲರ್ನ್ಡ್ ಕೌನ್ಸಿಲ್, ನೀವು ಹೇಳಿ ಸಾರ್, ನನಗೆ ತಿಳಿಸ್ಕೊಡಿ ಸಾರ್ ಅಂತ ಕೇಳ್ತಾ ಇದ್ದೀನಿ, ಅಷ್ಟೇ ತಾನೇ. ನನ್ಗೆ ಏನು ಗೊತ್ತು ಸರ್ ಹೇಳಿ. ನಾನು ಇಲ್ಲಿ ಕೂತ್ಕೊಂಡು ಮೀಡಿಯಾ ಟ್ರಯಲ್ ಮಾಡಕ್ಕಾಗತ್ತಾ ನಾರಾಯಣ ಸ್ವಾಮಿ ಅವರೇ? ಸಿಂಪಲ್ ಇಲ್ಲ, ಈಗ ಮೀಡಿಯಾ ಟ್ರಯಲ್ ಆಗಬಾರ್ದು ಅಂತಾನೆ ನಾನು ಹೇಳ್ತಾ ಇದ್ದೀನಿ ಸರ್, ಅಷ್ಟೇ. ಯಾಕಂದ್ರೆ ಸ್ಟಿಲ್ ಅವ್ರು ಏನು ಮಾಡಿಲ್ಲ ಅನ್ನೋದೇ ಪೊಲೀಸ್ನವ್ರ ದೃಷ್ಟಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಇನ್ವೆಸ್ಟಿಗೇಷನ್ಗೆ ಕರೆದಿದ್ದಾರೆ ಸರ್. ಯಾರೋ ಒಬ್ಬರ ಮೂರನೇ ವ್ಯಕ್ತಿ ಮಾಡಿದಾಗ ಆ ಮೂರನೇ ವ್ಯಕ್ತಿಯ ಸಂಪರ್ಕ ನನಗಿದ್ರೆ ಅವಾಗ ಏನ್ ಮಾಡ್ತಾರೆ, ಮೂರನೇ ವ್ಯಕ್ತಿಯ ಸಂಪರ್ಕ ನಿಮ್ಗಿತ್ತಲ್ಲ, ಯಾವಕ್ಕೋಸ್ಕರ ಇತ್ತು ಅಂತ ಕೇಳೋದಕ್ಕೋಸ್ಕರ ಸಾಮಾನ್ಯವಾಗಿ ಪೊಲೀಸ್ನವ್ರು ಕರೀತಾರೆ. ಯಾರದು ಆ ರೀತಿಯಲ್ಲಿ ಒಂದು ಕರೆದಿರ್ಬೋದು. ಅಲ್ಲಲ್ಲ, ಅವ್ರಿಗೆ ಒಂದು ಡೌಟ್ ಬಂದಿರತಕ್ಕಂಥದ್ದು, ಯಾರೋ ಅವ್ರ ಫ್ಯಾನ್ಸ್ ಇರ್ಬೋದು, ಅವ್ರು ಹೋಗಿ ಮೀಟ್ ಆಗಿರ್ಬೋದು, ಅದೇ ಟೈಮಲ್ಲಿ ಅವ್ರು ಅಲ್ಲಿಗೂ ಹೋಗಿ ಇಲ್ಲೂ ಬಂದಿರ್ಬೋದು. ಆ ಥರ ಒಂದು ಡೌಟ್ ಬೇಸ್ ಮೇಲೆ ಅಷ್ಟೇ ಕರೆದಿರ್ತಕ್ಕಂಥದ್ದು. ಡೈರೆಕ್ಟ್ ದರ್ಶನ್ ಇನ್ವಾಲ್ವ್ಮೆಂಟ್ ಎಲ್ಲೂ ಕೂಡ ಇಲ್ಲ. ಇಲ್ಲಿ 10 ಜನ ಇದ್ದಾರಲ್ಲ, ಸುಮಾರು 10 ಜನ, ಇನ್ಕ್ಲೂಡಿಂಗ್ ಆ ಸ್ಟೋನಿ ಬ್ರೂಕ್ನವರು, ಇವರೆಲ್ಲರೂ 10 ಜನ ಅಷ್ಟ, 9 ರಿಂದ 10 ಜನ ಇದ್ದಾರಲ್ಲ. 10 ಜನದಲ್ಲಿ ಯಾರು ಅಂತ ಎಕ್ಸಾಕ್ಟ್ಲಿ ಎಲ್ಲ, ಆ 10 ಜನದಲ್ಲಿ ಒಂದು 3 ಜನ ವಿನಯ್ ಅವರು ಮಾತ್ರ ಹೇಳ್ತಾ ಇದ್ದಾರೆ, ಬಿಟ್ಟರೆ ಯಾರು ಅಂತ ಎಕ್ಸಾಕ್ಟ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಅನ್ನಪೂರ್ಣೇಶ್ವರದಲ್ಲಿ ಒಂದು 3 ಜನ ಅಷ್ಟೇ ಇರೋದು, ಇನ್ನು ಮಿಕ್ತವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ. ಓಕೆ ಓಕೆ, ಏನು ಅವ್ರದ್ದು ಏನು ಪಾತ್ರ? 10 ಜನ, 10 ಜನ ಏನು? ವಿನಯ್, ಯಾರೋ ಕೇಶವಮೂರ್ತಿ ಅಂತೆ, ಯಾರೋ ನಂದೀಶ್ ಅಂತೆ, ಯಾರೋ ಒಬ್ರು ಬಿಸ್ನೆಸ್ ಮೆನ್ ಅಂತೆ, ಒಂದು 5-6 ಹೆಸರುಗಳಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನು 10 ಜನ ಏನು? ಲಕ್ಷ್ಮಣ್ ಅಂತೆ, ಕಾರ್ತಿಕ್ ಅಂತೆ, ದೀಪಕ್ ಅಂತೆ. ನಿಮ್ಗೆ ಹೇಳ್ತೀನಿ ಕೇಳಿ, ನಾನೇ ಹೆಸರು ಹೇಳ್ಬಿಡ್ತೀನಿ ಕೇಳಿ ನಿಮಗೆ. ಅವರ ಜೊತೆ ಅಲ್ಲಲ್ಲ, ಹೇಳಿ ಸರ್, ಹೇಳಿ ಸರ್, ಹೇಳಿ ಹೇಳಿ ಸರ್, ಹೇಳಿ ಸರ್, ಹೇಳಿ. ಅವ್ರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲ, ಲಕ್ಷ್ಮಣ್ ಎಲ್ಲ ಜೊತೆಯಲ್ಲಿ ಇರ್ತಕ್ಕಂಥವ್ರು. ಇವಾಗ ನೋಡಿ, ಇವಾಗ ಏನಾಗುತ್ತೆ, ನಾನಿದ್ರೆ ನನ್ನ ಜೊತೆಗಿರೋರು, ಅವರು ಇವರು ಅಂತ ಎಲ್ಲರೂ ಜೊತೆ ಕರ್ಕೊಂಡು ಹೋಗ್ತಾರಲ್ಲ, ಹಾಗೆ ಹೋಗಿರ್ತಕ್ಕಂಥದ್ದು. ಅವರೆಲ್ಲ ಅಕ್ಯೂಸ್ಗಳಂತ ಅರ್ಥ ಅಲ್ಲ, ಅಥವಾ ಅರೆಸ್ಟ್ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಅವ್ರ ಜೊತೆಗಿರೋರ್ನ ಕೂತ್ಕೊಳ್ಳಿ ಅಂತ ಕೂರಿಸ್ಕೊಂಡಿರ್ತಾರೆ ಅಷ್ಟೇನೆ. ಸೊ ಎಲ್ಲಾರನ್ನೂ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಯಾರನ್ನು ದರ್ಶನ್ ಅವ್ರನ್ನ ಕೂಡ ಏನು ಅರೆಸ್ಟ್ ಮಾಡಿಲ್ಲ ಸರ್. ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್. ಜಸ್ಟ್ ಒಂದು 2 ಅವರ್ಸ್ ಆದ್ಮೇಲೆ ನಾನೇ ಮುಂದೆ ಬಂದ್ಬಿಟ್ಟು ಅಂಡರ್ ಇಂಟ್ರಾಗೇಷನ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರನ್ನ ಅಂತ ಹೇಳ್ತಾ ಇದ್ದೀರಿ. ಸರಿ, ಈಗೇನೀಗ ಜಸ್ಟ್ ಅಷ್ಟೇ ಒಂದು ಪ್ರಶ್ನೆ ಕೇಳ್ತಾರೆ. ಪ್ರೊಸೀಜರ್ ಏನಿದೆ, ಪೊಲೀಸರು ಏನ್ ನಡೆಸಬೇಕು, ಪ್ರೊಸೀಜರ್ ನಡೆಸ್ತಾರೆ ಅಷ್ಟೇ ಅಲ್ವಾ? ರೇಣುಕಾ ಸ್ವಾಮಿ ಅವ್ರನ್ನ ಕರ್ಸ್ಕೊಂಡ್ಬಿಟ್ರ, ಚಿತ್ರದುರ್ಗ ಇಂದ ಬನ್ನಿ ನೀವು ಅಂದ್ಬಿಟ್ಟು ಕರ್ಸ್ಕೊಂಡ್ಬಿಟ್ರ? ಯಾರು ಕರ್ಸ್ಕೊಂಡಿಲ್ಲ ಸರ್. ಇವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ. ದರ್ಶನ್ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ಇದ್ರ ವಿಚಾರದ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಓಕೆ, ನಾರಾಯಣ ಸ್ವಾಮಿ ಅವರೇ, ನೀವು ಆಸ್ ಎ ಲರ್ನ್ಡ್ ಕೌನ್ಸಿಲ್ ನೀವು ಮಾತಾಡ್ತಾ ಇದ್ದೀರಿ. ನಾನು ನಿಮಗೆ ಈ ಸದ್ಯದ ಮಟ್ಟಿಗೆ ಕೊಡಬೇಕಾದಂಥ ಆ ಒಂದು ಲೀಗಲ್ ಸ್ಪೇಸ್ ಏನಿದೆ ಅದನ್ನು ಕೊಡಬೇಕಾಗಿರೋದು ಒಬ್ಬ ಪತ್ರಕರ್ತರಾಗಿ ನಮ್ಮ ಕೆಲಸವು, ನಮ್ಮ ಕರ್ತವ್ಯವೂ ಕೂಡ ಹೌದು. ನೋ ಪ್ರಾಬ್ಲಮ್, ಮುಂದುವರಿಸಿ. ಅದೇನಾಗುತ್ತೆ ಕಾದ್ ನೋಡೋಣ. ಓಕೆ, ವಿ ರೆಸ್ಪೆಕ್ಟ್ ಯುವರ್ ವ್ಯೂಸ್ ಇನ್ ಟರ್ಮ್ಸ್ ಆಫ್ ಲೀಗಲ್ ಆಸ್ಪೆಕ್ಟ್ಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಇದು ನಾರಾಯಣ ಸ್ವಾಮಿ ಅವರ ಮಾತುಗಳು. ನಾರಾಯಣ ಸ್ವಾಮಿ ಅವರು ಏನು ಹೇಳ್ತಾರೆ ಈ ಹಂತದಲ್ಲಿ? ಇಂಟ್ರಾಗೇಷನ್ ನಡೀತಾ ಇದೆ ಒಳಗಡೆ, ಚರ್ಚೆ ನಡೀತಾ ಇದೆ ಒಳಗಡೆ. ದರ್ಶನ್ ಅವರನ್ನ ಬಂಧಿಸಿಲ್ಲ, ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಕರಣದಲ್ಲಿ ನಟ ದರ್ಶನ್ ಅವರ ನೇರ ಪಾತ್ರ ಇಲ್ಲ. ವಿಸ್ತಾರ ನ್ಯೂಸ್ಗೆ ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು 2 ಗಂಟೆಗಳಲ್ಲಿ ಎಲ್ಲಾ ಮಾಹಿತಿಯನ್ನು ಕೊಡ್ತಾರೆ. ರೇಣುಕಾ ಸ್ವಾಮಿ ಯಾರು ಅಂತಾನೆ ದರ್ಶನ್ ಅವರಿಗೆ ಗೊತ್ತಿಲ್ಲ. ಘಟನೆ ನಡೆದಿರೋದಂತೂ ಸತ್ಯ, ಅಂದ್ರೆ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಸತ್ಯ. ದರ್ಶನ್ಗೆ ಪರಿಚಯ ಇರೋರು ಕೂಡ ಅಲ್ಲಿರ್ಬೋದು, ಇಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ. ಪೊಲೀಸರು ನಮಗೇನು ಮಾಹಿತಿ ಕೊಡ್ತಾ ಇಲ್ಲ, ನಮಗೂ ಬಿಡ್ತಾ ಇಲ್ಲ ಒಳಗೆ ಬನ್ನಿ. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ರಿಂದಲೇ ಕೊಲೆ ನಡೆದಿದೆ ಅಂತ ಹೇಳಕ್ಕಾಗಲ್ಲ. ವಿಚಾರಣೆಯಲ್ಲಿ ದರ್ಶನ್ ಪಾತ್ರ ಗೊತ್ತಾದ್ರೆ ಅರೆಸ್ಟ್ ಮಾಡ್ತಾರೆ. ಬಟ್ ಪವಿತ್ರ ಗೌಡ ಅಲ್ಲಿ ಯಾಕೆ ಬಂದ್ರು ಅಂತ ನಾನೊಂದು ಪ್ರಶ್ನೆ ಕೇಳಿದ್ರೆ, ನೀವು ಆರ್ ಯು ರೆಪ್ರೆಸೆಂಟಿಂಗ್ ಹರ್ ಅಂತ ಕೇಳಿದೆ ನಾನು. ಇಲ್ಲ ಅಂತಂದ್ರು. ಇಟ್ ಡಸಂಟ್ ಮೀನ್ ದಟ್ ಐ ವಿಲ್ ನಾಟ್ ರೆಪ್ರೆಸೆಂಟ್ ಅಂತ ಕೂಡ ನಾರಾಯಣ ಸ್ವಾಮಿ ಅವರು ಹೇಳಿದ್ರು. ವಕೀಲರು
ಅವರ ಪರ್ವ್ಯೂನಲ್ಲಿ ಅವ್ರಿಗಿರುವಂಥ ಲಿಮಿಟೇಷನ್ಸ್ನಲ್ಲಿ ಹಂತಕ್ಕೆ ಏನು ಹೇಳಬೇಕು ಆ ಸುದ್ದಿಯನ್ನು ಪಾಪ ಅವ್ರು ಹೇಳ್ತಾರೆ. ನನಗೇನು ಅವ್ರ ಬಗ್ಗೆ ಯಾವ ತಕರಾರುಗಳು ಕೂಡ ಇಲ್ಲ. ಇನ್ಫ್ಯಾಕ್ಟ್ ಒಬ್ಬ ವಕೀಲರಾಗಿ ಅವರು ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ, ಏನು ಸಮಸ್ಯೆ ಇಲ್ಲ. ನನಗೆ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಯಾವ ತಕರಾರುಗಳು ಕೂಡ ಇಲ್ಲ. ಅವರು ವಕೀಲರಾಗಿರೋರು ಹೇಗೆ ಮಾತಾಡಬೇಕು, ಎಷ್ಟು ಗಾಂಭೀರ್ಯವಾಗಿ ಮಾತನಾಡಬೇಕು ಆ ಕೆಲಸನ ಅವ್ರು ಮಾಡಿದ್ದಾರೆ. ಸ್ಟಿಲ್ ಅವ್ರನ್ನ ಅರೆಸ್ಟ್ ಏನು ಮಾಡಿಲ್ಲ, ಯಾಕಂದರೆ ಎಲ್ಲ ಕಡೆ ಒಂದು ಪ್ರಸಾರ ಆಗ್ತಾ ನೋಡಿದೆ ಅರೆಸ್ಟ್ ಆಗಿದ್ದಾರೆ, ಅರೆಸ್ಟ್ ಆಗಿಲ್ಲ, ಇನ್ವೆಸ್ಟಿಗೇಷನ್ಗೆ ಕರೆದಿದ್ದಾರೆ. ಅವ್ರಿಗೇನೋ ಸ್ವಲ್ಪ ಡೌಟ್ ಬಂದು ಯಾರೋ ಅವ್ರ ಫ್ಯಾನ್ಸು ಏನೋ ಒಂದು ಯಾರನ್ನೋ ಕರ್ಕೊಂಬಂದು ಅವ್ರನ್ನೋ ಹೊಡೆದಿದ್ದಾರೆ ಅನ್ನೋ ಒಂದು ಇದ್ರ ಮೇಲೆ ಇನ್ವೆಸ್ಟಿಗೇಷನಿಗೆ ಕರೆದಿರೋವಂಥದ್ದು. ಆದರೆ ಅದರಲ್ಲಿ ಇವ್ರದ್ದು ಯಾವುದೇ ಥರ ನೇರವಾದ ಒಂದು ಇವ್ರದ್ದು ಯಾವುದೇ ಹೊಣೆಗಾರಿಕೆ ಇಲ್ಲ, ಇವ್ರನ್ನ ಕರೆದು ಯಾವುದೇ ಇನ್ವಾಲ್ವ್ಮೆಂಟ್ ಏನಿಲ್ಲ ಆ ಥರ ಎಲ್ಲ. ಬಟ್ ಇವ್ರಿಗೇನಾದರೂ ಇವ್ರ ನಾಲೆಡ್ಜ್ ಗಿತ್ತಾ ಇದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಇನ್ವೆಸ್ಟಿಗೇಷನಿಗೆ ಕರೆದಿರ್ತಕ್ಕಂಥದ್ದು. ಅವ್ರನ್ನ ಇನ್ವೆಸ್ಟಿಗೇಷನ್ಗೆ ಕರೆದಿದ್ದಾರೆ, ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ನೊಂದು 2.5 ಅವರ್ಸಲ್ಲಿ ನಾನು ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ರು. ಸೊ ಒಳಗಡೆ ಹೋಗಿ ನಾನು ಅದೇ ಮಾತಾಡ್ಕೊಂಡು ಬಂದೆ. ಇನ್ನೊಂದು 2.5 ಅವರ್ಸಲ್ಲಿ ನನಗೆ ವಿಚಾರ ಹೇಳ್ತೀನಿ, ಬನ್ನಿ ಒಳಗಡೆ ಇನ್ನೊಂದು ಸಲ ಬನ್ನಿ ಅಂತ ಹೇಳಿದ್ದಾರೆ. ಸೊ ಯಾಕಂದ್ರೆ ಅವ್ರಿಗೂ ನಾವು ಇಂಟರ್ಫರೆನ್ಸ್ ಆಗೋದು ಬೇಡ ಅವ್ರ ಇನ್ವೆಸ್ಟಿಗೇಷನಲ್ಲಿ, ಯಾಕಂದ್ರೆ ಅವ್ರಿಗೊಂದು ಭಯ ನಾವೆಲ್ಲ ಲಾಯರ್ಗಳು ಏನು ಹೇಳ್ಕೊಟ್ಬಿಟ್ಟು ಏನಾಗ್ಬಿಡುತ್ತೋ ಅಂತ. ಅದಕ್ಕೆ ಒಂದು 2.5 ಅವರ್ಸ್ ಆದಮೇಲೆ ಬರೋಕ್ಕೆ ಹೇಳಿದ್ದಾರೆ. ಅದಾದಮೇಲೆ ಹೋಗಿ ಕಂಪ್ಲೀಟ್ಲಿ ಇನ್ಫಾರ್ಮೇಷನ್ನ ಅವಾಗ ತೊಗೊಳ್ಬೇಕಾಗತ್ತೆ ಸರ್. ಬಟ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ, ಅವೆಲ್ಲ ಖಂಡಿತ ಸುಳ್ಳು. ಅರೆಸ್ಟೆಲ್ಲ ಏನು ಮಾಡಿಲ್ಲ. ಸ್ಟಿಲ್ ಅವರು ಕಳೆದ 6 ಗಂಟೆಗಳಿಂದ ನಟ ದರ್ಶನ್ಗೆ ಪೊಲೀಸರು ಗ್ರಿಲ್ ಮಾಡ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಸ್ವಲ್ಪ ಹೊತ್ತಿನಲ್ಲೇ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಬಿಗ್ ಅಪ್ಡೇಟ್ ನೌ, ಇಟ್ಸ್ ಹ್ಯೂಜ್. ವೈದ್ಯಕೀಯ ಪರೀಕ್ಷೆ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ನೋಡ ಏನಾಗುತ್ತೆ ಆಮೇಲೆ. ನಾನು ಸದ್ಯಕ್ಕೆ ಏನು ಮೀಡಿಯಾ ಟ್ರಯಲ್ ಮಾಡ್ತಾ ಕೂತ್ಕೊಳ. ಕೊಲೆ ಕೇಸ್ನಲ್ಲಿ ಚಾಲೆಂಜ್ ನಿಷ್ಠ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ವಿಚಾರಣೆ. ನೀವು ಕೇಳ್ಬೋದು, ಅವ್ರು ಲಾಯರ್ ಹೇಳ್ತಾರೆ ಅರೆಸ್ಟ್ ಅಲ್ಲ ವಿಚಾರಣೆ ಅಂತ, ನೀವು ಅರೆಸ್ಟ್ ಅಂತ ಯಾಕೆ ಹಾಕ್ತೀರಿ ಅಂತ ನೀವು ಕೇಳ್ಬೋದು. ಸುಮ್ಮನೆ ಯಾವುದೇ ಸ್ಪಷ್ಟವಾದಂಥ ವಿಚಾರಣೆಗಳು ಗೊತ್ತಿಲ್ಲದೆ ಪೊಲೀಸರು ಯಾವ ಕಾರಣಕ್ಕೂ ಮೈಸೂರಿಗೆ ಹೋಗಿ ಕರ್ಕೊಂಬರೋದಿಲ್ಲ. ಹಾಗನ್ ಮಾತ್ರಕ್ಕೆ ಅವ್ರ ಪಾತ್ರ ಇದೆ ಅಂತ ನಾನು ಹೇಳ್ತಾ ಇಲ್ಲ, ದರ್ಶನ್ ಅವರದ್ದು ಇಲ್ಲ ಅಂತಾನೂ ನಾನು ಹೇಳ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಐ ಆಮ್ ನೋಬಡಿ, ನಾನು ಯಾರೂ ಅಲ್ಲ. ಆದರೆ ದರ್ಶನ್ ಅವ್ರು ಹೇಳ್ತಾ ಇದ್ದಾರಂತೆ ಮೃತನ ಬಗ್ಗೆ ನನಗೆ ಗೊತ್ತಿಲ್ಲ, ಕೊಲೆ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಸರ್ ರೇಣುಕಾ ಸ್ವಾಮಿ ಅವರು ದರ್ಶನ್ ಅವರ ಫ್ಯಾನ್ ಅಂತ ಸರ್ ಅವ್ರದ್ದು ವೈಯಕ್ತಿಕ ಗೊತ್ತಿಲ್ಲ. ಇದಾಗಿರೋದು ಮ್ಯಾಟ್ರ್ ಇವತ್ತು, ನಿನ್ನೆ ಮೊನ್ನೆ ಆಗಿದೆ, ಮಿಸ್ಸಿಂಗ್ ಇರೋದು ಗೊತ್ತು. ಬರ್ಲಿ, ರಿಪೋರ್ಟ್ ಬರೋ ತನಕ ವೇಟ್ ಮಾಡಿ ಸರ್. ರೇಣುಕಾ ಸ್ವಾಮಿ ಅವರು ಏನ್ ಮಾಡ್ಕೊಂಡ್ರು ಸರ್? ಅವರು ಅಪೋಲೋ ಫಾರ್ಮಸಿಯಲ್ಲಿ ವರ್ಕ್ ಮಾಡ್ತಾ ಇದ್ರು ಸರ್. ಬರ್ಲಿ ಸರ್ ರಿಪೋರ್ಟ್. ನಾನು ಅವ್ರ ದೊಡ್ಡಪ್ಪನ ಮಗ ಸರ್. ನೀವು ಅಣ್ಣ ಆಗ್ಬೇಕಲ್ಲ ಸರ್? ಹೌದು ಸರ್, ಬೇಸರ ಬೇಡ ಮೇಡಮ್, ನೀವು ಕಂಟಿನ್ಯೂ ಮಾಡಿ ಪ್ಲೀಸ್ ಸರ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಅವ್ರ ದೊಡ್ಡಪ್ಪನ ಮಗ ಸರ್. ನೀವು ಯಾಕೆ ಮಾಸ್ಕ್ ಹಾಕೋತೀರಿ? ತೊಂದರೆ ಇಲ್ಲ, ನೀವು ಬಂದಿರ್ತೀರಿ ಸಂಬಂಧಿಯಾಗಿ, ಅಲ್ಲೇನೋ ಸಮಸ್ಯೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ವೇ? ರೇಣುಕಾ ಸ್ವಾಮಿ ಅವರ ದೊಡ್ಡಪ್ಪನ ಮಗನೇ. ಸಮಸ್ಯೆ ಇಲ್ಲ, ನಿಮ್ಮನ್ನು ಯಾರೂ ಇಲ್ಲಿ ಪೀನಲೈಸ್ ಮಾಡ್ತಾ ಇಲ್ಲ, ನಿಮ್ಮನ್ನು ಯಾರೂ ಇಲ್ಲಿ ಕ್ರಿಮಿನಲೈಸ್ ಮಾಡ್ತಾ ಇಲ್ಲ ಸರ್. ಆದರೆ ಸಹಜವಾಗಿ ಏನಾಗಿರುತ್ತೆ, ಎಲ್ಲ ಮೀಡಿಯಾ ಹೌಸಸ್ಗಳು ಬಂದುಬಿಟ್ಟು ಮೈಕ್ ಹಿಡಿದಾಗ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿರಲ್ಲ ಸುಮಾರು ಸಂದರ್ಭದಲ್ಲಿ, ಅಷ್ಟೇ ಆಗಿರುತ್ತೆ. ಸೊ ವಿಚ್ ವಿ ರೆಸ್ಪೆಕ್ಟ್, ತೊಂದರೆ ಇಲ್ಲ. ಪಾಪ ಅವರೇನು ಉತ್ತರ ಕೊಡಬೇಕು ಅಂತಲೂ ಏನಿಲ್ಲ. ಅವರಿಗಾಗಲೇ ಮನೆಯ ಸದಸ್ಯನ ಕಳೆದುಕೊಂಡು ಬಂದಂಥ ನೋವಿನಲ್ಲಿದ್ದಾರೆ. ಹಾಗಾಗಿ ಮೀಡಿಯಾದವರು ಅವ್ರ ಮುಂದೆ ಹೋಗಿ ಮೈಕ್ ಹಿಡಿಯೋದು ಕೂಡ ನನಗೆ ಬಹಳ ಸಂದರ್ಭಗಳಲ್ಲಿ ಒಳಿತು ಅಂತ ಕೂಡ ಅನಿಸೋದೇ ಇಲ್ಲ. ಇರಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.